ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಂದಿನಂತೆ ಇದೆ ವಾಹನ ಸಂಚಾರ, ಕಾಲೇಜುಗಳು ಓಪನ್ನು, ಆಫೀಸ್ ಓಪನ್ನು, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಆಟೋ, ಮೆಟ್ರೋ ಸಂಚಾರ, ರೈಲ್ವೆ ಸಂಚಾರ, ಕ್ಯಾಬ್ಗಳು ಎಲ್ಲವೂ ಕೂಡ ಎಂದಿನಂತನೇ ಇದೆ. ಸೊ ಯಾವುದೇ ರೀತಿಯಲ್ಲಿ ಕರ್ನಾಟಕ ಬಂದ್ ಎಫೆಕ್ಟ್ ತಟ್ಟಿಲ್ಲ. ಈ ಕರ್ನಾಟಕದ ಎಲ್ಲ ಜನರದ್ದು ಕೂಡ ನೈತಿಕ ಬೆಂಬಲನೆ. ಆದರೆ ಆ ಹೋರಾಟದ ಒಂದು ತೀವ್ರತೆ ಇತ್ತಲ್ಲ, ಅದೆಲ್ಲೂ ಕೂಡ ಇಲ್ಲ. ಕರ್ನಾಟಕ ಬಂದ್ ಎಲ್ಲೂ ಕೂಡ ನಡೀಲೇ ಇಲ್ಲ. ಸಂಘಟನೆಗಳಿಂದ ನೈತಿಕ ಬೆಂಬಲ ಮಾತ್ರ ಕೊಡಲಾಗಿದೆ. ನೈತಿಕ ಬೆಂಬಲ ನಾವು ಕೊಡ್ಬೋದು, ನೀವು ಕೊಡ್ಬೋದು, ಮನೇಲಿ ಕೂತ್ಕೊಂಡು ನಮ್ಮದು ನೈತಿಕ ಬೆಂಬಲ ಅನ್ನುವಂಥದ್ದನ್ನ ಘೋಷಣೆ ಮಾಡ್ಬೋದು. ಇಲ್ಲಿ ಮೇನಾಗಿ ಏನು ತೋರಿಸ್ತಾ ಇದೆ ಅಂದರೆ, ಒಗ್ಗಟ್ಟು ಅನ್ನುವಂಥದ್ದು ಇಲ್ವೇ ಇಲ್ಲ. ಸಂಘಟನೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರತಿಭಟನೆಗೂ ಮೊದಲೇ ವಾಟಾಳ್ ವಶಕ್ಕೆ ಪಡೆಯಲಾಯಿತು. ವಾಟಾಳ್ ನಿವಾಸದಲ್ಲಿ ವಶಕ್ಕೆ ಪಡೆದ್ರು ಪೊಲೀಸರು. ಟೌನ್ ಹಾಲ್ನಿಂದ ರ್ಯಾಲಿಗೆ ಮುಂದಾಗಿದ್ರು ವಾಟಾಳ್ ನಾಗರಾಜ್. ರ್ಯಾಲಿಗೂ ಮೊದಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಎಂದಿನಂತೆ ಇರುವಂತದ್ದು ಜನಜೀವನ ಸ್ವಲ್ಪನೂ ಕೂಡ ಹೆಚ್ಚು ಕಮ್ಮಿ ಆಗಿಲ್ಲ. ಜನಕ್ಕೆ ಹೊರಗಡೆ ಬಂದಾಗ ಇವತ್ತು ಕರ್ನಾಟಕ ಬಂದ್ ಅಂತ ಏನೋ ಹೇಳ್ತಾ ಇದ್ರಲ್ಲ ಅಂತ ಅನ್ಕೊಬೇಕು ಬಿಟ್ರೆ, ಕರ್ನಾಟಕ ಬಂದ್ ಎಫೆಕ್ಟ್ ಯಾರಿಗೂ ತಟ್ಟಿಲ್ಲ, ಎಲ್ಲೂ ನಡೆದು ಕೂಡ ಇಲ್ಲ. ನಾನು ಆವಾಗಲೇ ಹೇಳ್ತಿದ್ದೆ, ಮಂಡ್ಯದಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಕಾಣಿಸ್ತಾ ಇತ್ತು ಬಿಟ್ರೆ ಇನ್ನೆಲ್ಲೂ ಕೂಡ ಇಲ್ಲ ಅಂತ. ನಾವು ವಾಟಾಳ್ ನಾಗರಾಜ್ ಅವ್ರನ್ನ ಕರ್ಕೊಂಬಂದಿದ್ದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ವಶಕ್ಕೆ ಪಡೆದಂತ ಸಂದರ್ಭ, ಬೈಕ್ ಟೇಪ್ ಸುತ್ತಕೊಂಡಿದ್ರು ವಾಟಾಳ್ ನಾಗರಾಜ್ ಅವರು ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ. ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಪ್ರತಿಭಟನೆ. ಅತ್ತಿಬೆಲೆ ಟೋಲ್ನಿಂದ ಗಡಿಯವರೆಗೂ ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಯಿತು. ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಅತ್ತಿಬೆಲೆ ಗಡಿಯಲ್ಲಿ ಹೆದ್ದಾರಿ ಬಂದ್ ಮಾಡಲಿಕ್ಕೆ ಯತ್ನ ಹಿನ್ನೆಲೆಯಲ್ಲಿ ರಸ್ತೆ ತಡೆಗೆ ಮುಂದಾದಂತ ಪ್ರತಿಭಟನಾಕಾರರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತೋರಿಸ್ತಾ ಇದೀವಲ್ಲ, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಂಥದ್ದನ್ನ ಗಮನಿಸಬಹುದು ನೀವು. ಇದು ಅತ್ತಿಬೆಲೆಯಲ್ಲಿ ಕಂಡು ಬಂದಂತ ದೃಶ್ಯಾವಳಿ. ಪ್ರತಿಭಟನೆಗೆ ಸೀಮಿತ ಆಗಿತ್ತು. ಅಲ್ಲೂ ಕೂಡ ಟೋಲ್ ಹತ್ರ ಪ್ರತಿಭಟನೆ ಮಾಡಿದ್ರು, ಹೆದ್ದಾರಿ ಬಂದ್ ಮಾಡಲಿಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಮೇಕೆದಾಟು ಯೋಜನೆಗೆ ವಿರೋಧ ಮಾಡುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೇಕೆದಾಟು ಯೋಜನೆಗೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಇವತ್ತಿನ ಕರ್ನಾಟಕ ಬಂದ್ ಎಲ್ಲೂ ಕೂಡ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದ್ಮೇಲೆ ಮಾಧ್ಯಮ ನೋಡ್ತಾ ಅವರು ಕೂಡ ಎಲ್ಲರೂ ಕೂಡ ಹೊರಗೆ ಬಂದಿರುವಂತದ್ದು ಗಮನಿಸ್ತಾ ಇದ್ವಿ. ಹೇಗಿತ್ತು ಇವತ್ತಿನ ಕರ್ನಾಟಕ ಬಂದ್? ಜನಜೀವನ ಅಂತೂ ಎಲ್ಲೂ ವ್ಯತ್ಯಾಸ ಆಗೇ ಇಲ್ಲ ಅಂತ ಕಾಣಿಸುತ್ತೆ. ಖಂಡಿತವಾಗಿಯೂ ವಾಟಾಳ್ ನಾಗರಾಜ್ ಅವರು ಇವತ್ತು ಒಂದು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಆದರೆ ಯಾರೂ ಕೂಡ ಇದಕ್ಕೆ ಒಂದು ಸಪೋರ್ಟನ್ನು ಮಾಡಿರಲಿಲ್ಲ. ಎಲ್ಲರೂ ಕೂಡ ನಮ್ಮದು ನೈತಿಕ ಬೆಂಬಲ ಇದೆ ಅಂತ ಹೇಳಿದ್ರು. ಆದರೆ ಇವತ್ತು ಎಲ್ಲ ಜನಜೀವನ ಎಂದಿನಂತೆಯೂ ಕೂಡ ಇದೆ. ವಾಟಾಳ್ ನಾಗರಾಜ್ ಅವರು ಕೂಡ ಇವತ್ತು ಒಂದು ಟೌನ್ ಹಾಲ್ನಿಂದ ಒಂದು ಸ್ವತಂತ್ರ ಅಂದರೆ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ಅಂದರೆ ರ್ಯಾಲಿನ ಮಾಡ್ತೀವಿ ಅಂತ ಹೇಳಿದರು. ಈ ನಿಟ್ಟಿನಲ್ಲೇ ಬೆಳಗ್ಗೆ 11 ಗಂಟೆಗೆ ಮನೆಯಿಂದ ಹೊರಡಬೇಕಿತ್ತು ಅವರು. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಪೊಲೀಸ್ ಬಂದು ಇಲ್ಲಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸೊ ವಶಕ್ಕೆ ಪಡೆದವ್ರನ್ನ ಸಂಜೆವರೆಗೂ ಕೂಡ ತಮ್ಮ ಬಳಿ ಇಟ್ಕೊಂಡು ಸಂಜೆ ಮೇಲೆ ಬಿಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಿರುವಂಥದ್ದು. ಈಗ ನಮ್ಮ ಜೊತೆ ವಾಟಾಳ್ ಅವರ ಪುತ್ರಿ ಅವರಿದ್ದಾರೆ. ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಯಾಕಂತ ಹೇಳಿದ್ರೆ ನಿವಾಸದ ಬಳಿಯೇ ಬಂದು ಅವರನ್ನ ಒಂದು ವಶಕ್ಕೆ ಪಡುವಂತಹ ಕಾರ್ಯವನ್ನ ಪೊಲೀಸರು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇವ್ರು ಏನು ಹೇಳ್ತಾರೆ ಅಂತ ಕೇಳ. ಮೇಡಮ್ ನಮಸ್ತೆ. ಮೇಡಮ್, ಇವತ್ತು ನೋಡ್ಬೋದು, ಇವತ್ತು ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಸೊ ಅವರು ಹೊರಡೋಕ್ಕಿಂತ ಮುಂಚೆನೇ ಬಂದು ಅವರನ್ನ ಇಲ್ಲಿ ಅರೆಸ್ಟ್ ಅನ್ನ ಮಾಡ್ತಾರೆ. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದನ್ನೇ ನಾನು ತಮಗೆ ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ವಿರುದ್ಧ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿದೆ ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ. ಅದರಲ್ಲೂ ನಮ್ಮ ತಂದೆಯವರು ಯಾವತ್ತೂ
ಯಾವತ್ತೂ ಶಾಂತಿಯನ್ನು ಬಿಟ್ಟು ಹೋದವರೇ ಅಲ್ಲ, ಶಾಂತಿಯುತವಾದಂಥ ಹೋರಾಟಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅದು ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟು ಶಾಂತಿಯುತವಾದಂಥ ಹೋರಾಟ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೂ ಈ ಹೋರಾಟ ಬರೀ ಕಾವೇರಿ ನೀರಿನ ವಿವಾದಕ್ಕೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಸೇರಿ ಕಾವೇರಿ ನೀರು, ಮಂಡ್ಯದಲ್ಲಿ ಆಗ್ತಿರುವಂತಹ ರೈತರಿಗೆ ಅನ್ಯಾಯದ ವಿರುದ್ಧ, ಬಿಡದಿ ಟೌನ್ಶಿಪ್ ವಿರುದ್ಧ, ಹಾಗೂ ಕಳಸಾ ಬಂಡೂರಿ, ಮೇಕೆದಾಟು, ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳಿಗೋಸ್ಕರ ಕರ್ನಾಟಕ ಬಂದನ್ನು ನಮ್ಮ ತಂದೆಯವರು ಕರೆ ಕೊಟ್ಟಿರ್ತಾರೆ. ಆದರೆ ಇವತ್ತು ಬೆಳಗ್ಗೆ ಸಾವಿರಾರು ಜನ ಪೊಲೀಸ್ನವರು ಒಳಗಡೆ ಬಂದು ನಮ್ಮ ತಂದೆಯವರು ಇನ್ನೂ ಬಾಗಿಲು ತೆಗೆದು ಹೊರಗಡೆ ಬರೋಂಗಿಲ್ಲ, ಆಗಲೇ ಅವ್ರ ಮಾತು ಆಡಕ್ಕೆ ಬಿಡದೆ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಒಂದು ಮಾತು ಕೂಡ ಅವ್ರು ಆಡಕ್ಕೆ ಬಿಟ್ಟಿಲ್ಲ. ಮಾಧ್ಯಮದವರು ಶತಪ್ರಯತ್ನವನ್ನು ಪಟ್ಟರು ನಮ್ಮ ತಂದೆಯವ್ರ ಹತ್ರ ಮಾತಾಡಿಸ್ಬೇಕು ಅಂತ, ಆದರೆ ಒಬ್ಬರನ್ನೂ ಬಿಡಲಿಲ್ಲ. ಮಾಧ್ಯಮದವ್ರನ್ನೂ ಕೂಡ ಎಲ್ಲರನ್ನೂ ಕರ್ಕೊಂಡೋಗಿ ಆ ಕಡೆ ತಳ್ಳಿದ್ರು. ಇಷ್ಟು ಅನ್ಯಾಯ ಸರಿಯಲ್ಲ ಅಲ್ವಾ? ಈಗ ನಮ್ಮ ರಾಜ್ಯ ಸರ್ಕಾರನೇ ತಮಗೆ ಗೊತ್ತಿರೋ ಹಾಗೆ ಜನ್ಜಿ ಅವರ ಪರವಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ ದೆಹಲಿಗೂ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡ್ಬೋದು. ಅದೇ ಶ್ರೀ ವಾಟಾಳ್ ನಾಗರಾಜ್ರವರು ಕನ್ನಡ ನಾಡು ನುಡಿ ಜಲದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆಯವ್ರ ಬಗ್ಗೆ ಯಾರು ಏನು ಬೇಕಾದ್ರೂ ಹೇಳ್ಬೋದು, ಬಂದ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಇನ್ನೊಬ್ಬ ವಾಟಾಳ್ ಮತ್ತೆ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಂಥ ಹೋರಾಟಗಾರ ಅಂಥವ್ರಿಗೆ ನಮ್ಮ ಜನ ನಿಜವಾಗ್ಲೂ ಬೆಂಬಲ ಮಾಡಬೇಕು. ಅವ್ರ ಹಿಂದೆ ಬೇಕಾದಷ್ಟು ಜನ ಬಂದರು, ಕೈ ಕೊಟ್ಟರು, ಹೋದರು, ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಬಂದರು, ಹೋದರು. ಆದರೆ ನಮ್ಮ ತಂದೆ ಯಾವತ್ತೂ ಯಾರಿಗೋಸ್ಕರನೂ ಮಾಡಿಲ್ಲ, ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ. ಅವ್ರು ಒಂದು ನಿಲುವು ಬದ್ಧತೆಯಿಂದ ಮಾಡಿದ್ರೆ ಅದನ್ನು ಯಾವತ್ತೂ ಅವರು ಬದಲಾವಣೆ ಮಾಡಲ್ಲ. ಆದರೆ ಇವತ್ತು ನಡೆದಿದ್ದು ತುಂಬ ಅನ್ಯಾಯ. ಅವರು ಹೋರಾಟ ಮಾಡೋಕ್ಕೂ ಕೂಡ ಬಿಡಲಿಲ್ಲ. ಕಡೆ ಪಕ್ಷ ಅವ್ರು ಏನೋ ಒಂದು 4 ಮಾತಾಡೋದಕ್ಕೂ ಕೂಡ ಬಿಡದೆ ಕರ್ಕೊಂಡು ಒಂದು ಕೇಳುವಂತಹ ಅಧಿಕಾರನೇ ಇಲ್ವಾ ಅಂತ ಹಂಗೆ ಆಗಿದೆ. ಈಗ ತಾವೇ ನೋಡ್ತಾ ಇದ್ದೀರಲ್ಲ, ಯಾರು ಬರ್ತಾರೆ ಈ ಥರ ಇದ್ದರೆ ಹೇಳಿ? ಯಾರು ಹೋರಾಟಕ್ಕೆ ಮುಂದೆ ಬರ್ತಾರೆ? ಇವತ್ತು ಹೋರಾಟ ಮಾಡೋದೇ ಕಡಿಮೆ ಆಗಿದೆ. ಎಲ್ಲರ ಪರವಾಗೂ ಒಬ್ಬ ಲೀಡರ್ ಬೇಕಲ್ವ ಹೋರಾಟ ಮಾಡೋಕ್ಕೆ. ಆ ಲೀಡರ್ ಮುಂದೆ ಬಂದು ನಿಂತ್ಕೊಂಡಾಗ ಹಿಂದೆ ಜನ ಬರ್ತಾರೆ. ಲೀಡರ್ನೇ ನೀವು ಹತ್ತಿಕ್ಕೋ ಪ್ರಯತ್ನ ಪಟ್ಟರೆ ಯಾವ ಹೋರಾಟಗಳು ನಡೆಯುತ್ತೆ? ಈ ಹಿಂದೆನೇ ಹೇಳಿರು ನಾವು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ವರೆಗೂ ರ್ಯಾಲಿ ಮಾಡ್ತೀವಿ ಅಂತ. ಇಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನೀವು ಒಂದು ಕಡೆ ಕುತ್ಕೊಂಡು ಮಾಡಿ ಅನ್ನುವಂಥದ್ದು ಹೇಳ್ಬೋದಿತ್ತು. ನೀವು ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡುವಾಗ ನೀವಿದ್ರ ಏನು ಹೇಳಿದ್ರು ಅಂತ? ಇಲ್ಲ, ಖಂಡಿತ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಅವರು ನಿನ್ನೆವರೆಗೂ ನಮ್ಮ ತಂದೆಯವ್ರಿಗೆ ಯಾವುದೇ ರೀತಿಯಂಥ ಮಾಹಿತಿ ಬರಲಿಲ್ಲ. ನೀವು ಮಾಡಬಾರ್ದು, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಹಾಗೆ ಹೀಗೆ ಅಂತ ಎಲ್ಲ ವ್ಯವಸ್ಥೆಗಳು ಆಗಿದೆ. ಅದರಲ್ಲೂ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆನ ಶಾಂತಿಯುತವಾಗಿ ಅಂತ ನಾನೇ ನೋಡಿದ್ದೀನಿ. ಎಲ್ಲರಿಗೂ ಅವರು ಮಾಹಿತಿ ಕೊಡ್ತಾಯಿದ್ರು, ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತೀವಿ, ಒಂದು ದೊಡ್ಡ ಮೆರವಣಿಗೆ ಮಾಡೋಣ ಅಂತ ಹೇಳಿ. ಇದರ ಪರವಾಗಿ ಎಲ್ಲರ ಹತ್ರನೂ ಮಾತಾಡುವಾಗ ರಾತ್ರಿ ಕೂಡ ಯಾವ ಪೊಲೀಸ್ನವರು ಮನೆ ಮುಂದೆ ಬಂದಿರಲಿಲ್ಲ, ಯಾವುದೇ ಇಂಟಿಮೇಷನ್ ಅವ್ರಿಗೆ ಸಿಕ್ಕಿರಲಿಲ್ಲ. ಏಕಾಏಕಿ ಬೆಳಗ್ಗೆ ಬಂದು ಅವರು ಹೊರಡೋಕೆ ಮುಂಚೆ ಕನಿಷ್ಠ ನೀವು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ 2 ಮಾತು ಕೂಡ ಆಡಕ್ಕೆ ಬಿಡಲಿಲ್ಲ. ಹಾಗಾದರೆ ಮಾಧ್ಯಮದವ್ರಿಗೆ ಏನಂತ ಹೇಳ್ತಾರೆ ನಮ್ಮ ತಂದೆಯವರು? ಏನಾದರೂ ಒಂದು ಸಂದೇಶ ಕೊಡಬೇಕಲ್ಲ ಜನರಿಗೆ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಇವರು ಕೂಡ ಹೇಳ್ತಿರೋದಂತ ಅದಕ್ಕೇನೆ, ಅಂದ್ರೆ ಹೋರಾಟ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇನ್ನು ಯಾರ ಪರ ನಿಲ್ಲಬೇಕು, ಯಾರಾದ್ರೂ ಒಬ್ಬ ನಾಯಕತ್ವ ಇದ್ರೆ ಅಲ್ವಾ ಹಿಂದೆ ಜನರು ಬರೋದಕ್ಕೆ. ಸೊ ಅದಕ್ಕೂ ಕೂಡ ಇವತ್ತು ಪೊಲೀಸರು ಅವಕಾಶ ಮಾಡ್ಕೊಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸಿಎಂ ಭೇಟಿಯಾಗಿರುವಂತದ್ದು ಕನ್ನಡ ಪರ ಹೋರಾಟಗಾರರು ಸಾರಾ ಗೋವಿಂದ್, ಕೋಡಿಹಳ್ಳಿ ಚಂದ್ರಶೇಖರ್, ಕರವೇ ಶಿವರಾಮೇಗೌಡರ ಬಣದ ಮುಖಂಡರು ಭೇಟಿಯನ್ನ ಕೊಟ್ಟಿದ್ರು. ಕಾವೇರಿ ನದಿ ನೀರಿನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ, ಈ ವಿಚಾರದಲ್ಲಿ ಸರ್ಕಾರ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಬೇಕು, ಸರಿಯಾಗಿ ವಾದ ಮಾಡಬೇಕು, ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಸಿಎಂಗೆ ಕನ್ನಡ ಪರ ಹೋರಾಟಗಾರರಿಂದ ಮನವಿಯನ್ನ ಮಾಡಿಕೊಳ್ಳಾಯಿತು. ಪ್ರಾಧಿಕಾರದ ಆದೇಶ ರಾಜ್ಯಕ್ಕೆ ಮಾಡಿರುವಂತ ಅನ್ಯಾಯ, ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಬೇಕು, ಅನ್ಯಾಯ ಸರಿಪಡಿಸಬೇಕು ಅಂತ ನಿಯೋಗ ಒತ್ತಾಯವನ್ನು ಮಾಡಿದ್ದಾರೆ. ಸಿಎಂ ಭೇಟಿಯಾಗಿ ಹೋರಾಟಗಾರರು ಒತ್ತಾಯವನ್ನು ಮಾಡಿದರು. ಕನ್ನಡ ಪರ ಹೋರಾಟಗಾರರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡ್ರು. ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ. ಸಾರಾ ಗೋವಿಂದ್, ಕೋಡಿಹಳ್ಳಿ ಚಂದ್ರಶೇಖರ್, ಕರವೇ ಶಿವರಾಮೇಗೌಡರು ಸೇರಿದಂತೆ ಕೆಲವು ಮುಖಂಡರು ಹೋಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಂಡಿಸಿ ರಾಜ್ಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ. 15 ದಿವಸ ಹಿಂದೆ ಏನು ಕಾವೇರಿ ನ್ಯಾಯಮಂಡಳಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟು 3,500 ಕ್ಯೂಸೆಕ್ಸ್ ನೀರನ್ನ ಬಿಡಲೇಬೇಕು ಅಂತ ಒತ್ತಾಯ ಮಾಡಿದ ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಕಾವೇರಿ ಬರದಾಗಿತ್ತು, ಬರಗಾಲ ಕರ್ನಾಟಕದಲ್ಲಿ ಆವರಿಸಿತ್ತು.
ಅದನ್ನ ವಿರೋಧ ಮಾಡಿ ನಾವು ಕರ್ನಾಟಕ ಬಂದ್ಗೆ ಅವತ್ತು ಕರೆ ಕೊಟ್ಟು ಏನ ಪ್ರಕೃತಿ ಒಲಿದು ಮಳೆ ಆಯ್ತು, ನೀರು ತಾನಾಗಿ ಹರಿದೋಯ್ತು. ಆದ್ರೆ ಮತ್ತೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಮತ್ತೆ ಕಾವೇರಿ ನ್ಯಾಯಮಂಡಳಿಗೆ ಮೇಲ್ಮನವಿಯನ್ನು ಸಲ್ಲಿಸಿ ಇವತ್ತು ಪ್ರತಿದಿನ 15,000 ಕ್ಯೂಸೆಕ್ ನೀರನ್ನ ಬಿಡಿ ಅನ್ನೋ ಒಂದು ಆದೇಶವನ್ನ, ಮರಣ ಹೋಮವನ್ನ ಕರ್ನಾಟಕದ ಕನ್ನಡಿಗರ ಮೇಲೆ ಬರೆದಿದ್ದಾರೆ. ಅದನ್ನ ವಿರೋಧಿಸಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ದಯಮಾಡಿ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಅವರಿಗೆ ಮನವಿಯನ್ನ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಕೊಟ್ಟಿದ್ದೀವಿ. ಇನ್ನು ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳಿಗೆ ಸಿಎಂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬಂದ್ಗೆ ಬೆಂಬಲ ಕೊಡದಿದ್ದಕ್ಕೆ ಸಿಎಂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ರೈತರ ಬಗ್ಗೆ ಹಲವು ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡೋಣ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡ್ಲಿಲ್ವಲ್ಲ, ಬರೀ ನೈತಿಕ ಬೆಂಬಲಕ್ಕಷ್ಟೇ ಸೀಮಿತ ಆಗಿದ್ದಕ್ಕೂ ಕೂಡ ಅವ್ರನ್ನ ಅಭಿನಂದಿಸಿದ್ದಾರಂತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಡಿಕೆ ಶಿವಕುಮಾರ್ ಅವರು. ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು ರಾಜ್ಯದ ಹಿತಕ್ಕೆ. ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು ರಾಜ್ಯದ ಹಿತಕ್ಕೆ. ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಕರ್ನಾಟಕ ಬಂದ್ ಹೆಸರಿಗಷ್ಟೇ ಸೀಮಿತ ಆಯಿತು, ನೈತಿಕ ಬೆಂಬಲಕ್ಕಷ್ಟೇ ಸೀಮಿತ ಆಯಿತು. ಇಲ್ಲಿ ಪ್ರಮುಖವಾಗಿ ನೋಡ್ಬೋದು, ಇವರಲ್ಲೇ ಒಗ್ಗಟ್ಟನ್ನುವಂಥದ್ದಿಲ್ಲ, ಸಂಘಟನೆಗಳಲ್ಲೇ ಒಡಕಿದೆ, ಸಂಘಟನೆಗಳಲ್ಲೇ ಒಂದು ಒಗ್ಗಟ್ಟು ಇಲ್ಲದಿರುವಂಥದ್ದು ಇವತ್ತಿನ ಕರ್ನಾಟಕ ಬಂದ್ ಟುಸ್ ಪಟಾಕಿ ಆಗಿದ್ದು. ಏನಂತ ಮನವಿ ಮಾಡ್ಕೊಂಡ್ರಂತೆ, ಮುಖ್ಯಮಂತ್ರಿಗಳು ಏನ್ ಹೇಳಿದ್ರಂತೆ, ಏನ್ ಬೇಡಿಕೆ ಇಟ್ಟಿದ್ದಾರೆ ಇವರೆಲ್ಲ? ಪೃಥ್ವಿ, ಕಾವೇರಿ ವಿಚಾರವಾಗಿ ಇಂದು ಕರೆ ನೀಡಿದಂತ ಕರ್ನಾಟಕ ಬಂದ್ ನೈತಿಕ ಬೆಂಬಲಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅಷ್ಟಕ್ಕೂ ಇನ್ನು ಬೃಹತ್ ಪ್ರತಿಭಟನೆಯೂ ಕೂಡ ಆಗಲಿಲ್ಲ. ಅದು ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತ ಆಯಿತು ಅಂತಾನೆ ಹೇಳ್ಬೋದು. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಎಂದಿನಂತೆ ಎಲ್ಲದೂ ಕೂಡ ಜನಜೀವನ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡುವಂತ ಕಾರ್ಯವನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಶಿವರಾಮೇಗೌಡ ಇರ್ಬೋದು, ಸಾರಾ ಗೋವಿಂದ್ ಇರ್ಬೋದು, ಮತ್ತು ರೈತ ಪರ ಸಂಘಟನೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ, ಮೂವರು ಸೇರಿದಂತೆ ಇನ್ನು ಇತರೆ ಪ್ರಮುಖರೆಲ್ಲರೂ ಕೂಡ ಹೋಗಿ ಭೇಟಿಯನ್ನ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾವೇರಿ ವಿಚಾರವಾಗಿ ಈಗಾಗಲೇ 3,500 ಕ್ಯೂಸೆಕ್ ಪ್ರತಿದಿನ ನೀರು ಬಿಡಬೇಕು ಅಂತೇಳಿ ಆದೇಶ ಹೊರಡಿಸಿತ್ತು ಸಮಿತಿ. ಆ ಹಿನ್ನೆಲೆಯಲ್ಲಿ ನೀರನ್ನು ಕೂಡ ಬಿಟ್ಟಾಗಿದೆ. ಈಗ 12,000 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ, ಅಂದ್ರೆ 1 TMC ನೀರನ್ನ ಬಿಡೋದು ನಿಜವಾಗ್ಲೂ ಕೂಡ ಅವೈಜ್ಞಾನಿಕ. ಆ ಕಾರಣಕ್ಕಾಗಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಬೇಡಿ ಮತ್ತು ನೀರನ್ನ ಬಿಡುವಂತ ಯಾವುದೇ ಅವಕಾಶಗಳನ್ನು ಕೂಡ ಮಾಡಿಕೊಡಬೇಡಿ. ಈ ಕುರಿತು ಸದನದಲ್ಲೂ ಕೂಡ ಚರ್ಚೆ ಆಗಬೇಕು ಮತ್ತು ಕನ್ನಡಿಗರ ಪರ ಮತ್ತು ರಾಜ್ಯದ ರೈತರ ಪರವಾದಂತ ನಿರ್ಧಾರವನ್ನ ಕೈಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಸರ್ಕಾರನು ಕೂಡ ನಮ್ಮ ಜೊತೆಗೆ ಮುಂದಾಗಬೇಕು ಅನ್ನುವಂತ ಅಭಿಪ್ರಾಯವನ್ನ ಮತ್ತು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಮನವಿಗಳನ್ನ ಸ್ವೀಕರಿಸಿದಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಇದನ್ನ ನಾನು ಪರಿಶೀಲಿಸ್ತೇನೆ ಮತ್ತು ಸದನದಲ್ಲೂ ಕೂಡ ಚರ್ಚೆ ಮಾಡೋದಾದ್ರೆ ಮಾಡಲಿ, ಅದಕ್ಕೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಿಂದ ನಾವು ಮುಂದಾಗೋಣ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ಕೂಡ ನೈತಿಕ ಬೆಂಬಲ ಆಗಿರೋ ಕಾರಣಕ್ಕಾಗಿ, ಬಂದ್ ವಾಪಸ್ ಪಡೆದಿರೋ ಕಾರಣಕ್ಕಾಗಿ ಅಭಿನಂದನೆ ಸಲ್ಲಿಸ್ತೀನಿ ರೈತರಿಗೆ ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಮೂಲಕ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತನೂ ಕೂಡ ಕರೆ ನೀಡಿದಂತ ಕರ್ನಾಟಕ ಬಂದೇನಿಲ್ಲ, ಬರೀ ನೈತಿಕ ಬೆಂಬಲಿಗೆ ಅಷ್ಟೇ ಅದು ಸೀಮಿತ ಆಗಿದೆ. ಈ ವಿಚಾರವಾಗಿ ಅಂದ್ರೆ ಪಕ್ಕದ ತಮಿಳುನಾಡಿನಲ್ಲಿ ಇದು ಒಂದು ರೀತಿಯಾಗಿ ಹಾಸ್ಯಾಸ್ಪದವಾದಂತ ರೀತಿಯ ವಿಷಯಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ತಮಿಳುನಾಡು ಹೇಳ್ತಾ ಇರೋದು ಕರ್ನಾಟಕ ಬಂದ್ ಕರೆ ಕೊಡ್ತಾರೆ, ಆದ್ರೆ ಬಂದ್ ಕೂಡ ಮಾಡೋದಿಲ್ಲ, ಒಂದು ಪ್ರತಿಭಟನೆನೂ ಕೂಡ ಮಾಡೋದಿಲ್ಲ, ಇವರ ಹೋರಾಟ ಇಷ್ಟೇನಾ ಅನ್ನುವಂತ ಟೀಕೆಗಳು ಕೂಡ ತಮಿಳುನಾಡಿಂದ ಬರ್ತಾ ಇದೆ. ಬಟ್ ರಾಜ್ಯ ಸರ್ಕಾರ ಈ ಹಿನ್ನೆಲೆಯಲ್ಲಿ, ಕಾವೇರಿನ ಜಲ ವಿವಾದ ಹಿನ್ನೆಲೆಯಲ್ಲಿ
ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಹೇಗೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ. ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರನ್ನ ಬಿಡಲೇಬೇಕಾದಂಥ ಅನಿವಾರ್ಯತೆ ಇದೆಯಾ? ಯಾಕಂದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಹೇಳಿರೋ ಹೇಳಿಕೆ ಏನಿದೆ, ನೀರು ನಾವು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ, ಬಿಡಲೇಬೇಕು ಅಂತ ಹೇಳಿ ಅವರು ಸೂಚ್ಯವಾಗಿ ಹೇಳಿರೋದು. ಈಗಿರುವಂತ ಆದೇಶ ಏನಿದೆ 15,000 ಕ್ಯೂಸೆಕ್ ನೀರು ಪ್ರತಿದಿನ, ಅದನ್ನು ಕೂಡ ಬಿಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ರೀತಿಯಾದಂಥ ಅರ್ಥಗಳು ಕಂಡು ಬರ್ತಾ ಇದೆ. ಬಟ್ ಎಲ್ಲರನ್ನೂ ಕೂಡ ಇವತ್ತು ಸದನದಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಉತ್ತರವನ್ನ ಸರ್ಕಾರ ನೀಡುತ್ತೆ, ವಿಪಕ್ಷಗಳು ಕೂಡ ಇದನ್ನ ಯಾವ ರೀತಿಯಾಗಿ ಕೊಂಡೊಯ್ಯುತ್ತೆ, ಅದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯದಲ್ಲಿ ಹಳ್ಳಿ ತಪ್ಪಿರುವಂತದ್ದು ಕಾವೇರಿ ಹೋರಾಟ ಒಗ್ಗಟ್ಟು ಇಲ್ಲದೆ ಮಂಕಾಗಿದೆ ಕಾವೇರಿ ಚಳವಳಿ. ಪ್ರತಿಭಟನೆಗಷ್ಟೇ ಸೀಮಿತವಾಗಿರುವಂತದ್ದು ಕರ್ನಾಟಕ ಬಂದ್. ಮಡಿಕೆ ಹುಳಿಕಾಳು ಹಿಡಿದು ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಕನ್ನಡ ಪರ ಸಂಘಟನೆಗಳಿಂದ ಬೈಕ್ ರ್ಯಾಲಿಯನ್ನ ಮಾಡಲಾಯಿತು. ಇದು ಮಂಡ್ಯದ ಪರಿಸ್ಥಿತಿ. ಅಲ್ಲಾದ್ರೂ ಒಂದು ಸ್ವಲ್ಪ ಪ್ರತಿಭಟನೆ ಎಲ್ಲ ಮಾಡಿ ಬೈಕ್ ರ್ಯಾಲಿ ಎಲ್ಲ ಮಾಡಿದ್ದಾರೆ. ಇನ್ನು ಉಳಿದ ಕಡೆ ಏನೂ ಆಗಿಲ್ಲ. ಬೆಂಗಳೂರಿನಲ್ಲಂತೂ ಒಂದು 5-6 ಜನರನ್ನ ವಶಕ್ಕೆ ಪಡೆದ್ರು. ವಾಟಾಳ್ ನಾಗರಾಜ್ ಅವರನ್ನು ಕೂಡ ವಶಕ್ಕೆ ಪಡೆದಂತ ಹಿನ್ನೆಲೆಯಲ್ಲಿ ಆ ಪ್ರತಿಭಟನೆ ವಾಟಾಳ್ ನಾಗರಾಜ್ ಅವರ ಗೇಟ್ ಮುಂಭಾಗನೆ ಟುಸ್ಸಾಯ್ತು. ತೋರಿಸ್ತಾ ಇದ್ದೀವಿ. ಮಡಿಕೆ ಹೊಡೆದು ರೈತರು ಪ್ರತಿಭಟನೆ ಮಾಡಿದ್ರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ರು. ಹುರುಳಿಕಾಳು ಬೇಯಿಸಿ ಖಾಲಿ ಮಡಿಕೆಯನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸುನಿಲ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡಿ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದನ್ನ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ಎಂದು ಕರೆ ನೀಡಲಾಗಿತ್ತು. ಇದರ ಭಾಗವಾಗಿ ಮಂಡ್ಯದಲ್ಲಿ ಈಗ ಪ್ರತಿಭಟನೆ ಆರಂಭವಾಗಿರತಕ್ಕಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಸಂಜೆ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೆ ಒಂದಷ್ಟು ರೈತರು ಈಗಾಗಲೇ ಸಂಜೆ ವೃತ್ತದಲ್ಲಿ ಆಗಮಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕೈಯಲ್ಲಿ ಖಾಲಿ ಮಡಕೆಗಳನ್ನು ಹಿಡಿದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಕೊಡೋದಿಲ್ಲ ಅನ್ನುವಂತಹ ಆಕ್ರೋಶವನ್ನ ಹೋರಾಟಗಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನೀವು ಮಡಿಕೆನಲ್ಲಿ ನೋಡ್ಬೋದು, ಯಾವುದೇ ಕಾರಣಕ್ಕೂ ಅಂದರೆ ರಕ್ತ ಕೊಟ್ಟೇವು ನೀರನ್ನು ಮಾತ್ರ ಕೊಡೋದಿಲ್ಲ ಅನ್ನುವಂಥ ಬರಹಗಳನ್ನು ಕೂಡ ಮಡಿಕೆನಲ್ಲಿ ಬರೆದಿರ್ತಕ್ಕಂಥದ್ದು. ಹಾಗೆ ದೃಶ್ಯದಲ್ಲಿ ಗಮನಿಸ್ಬೋದು. ಹುರುಳಿಕಾಳನ್ನು ಬೇಯಿಸುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದರೆ ಹುರುಳಿಕಾಳು ನೀರಿಲ್ಲ ಅಂದರೆ ಹಿಂದೆ ಹುರುಳಿಕಾಳನ್ನು ಚೆಲ್ಲಿ ಹುರುಳಿಕಾಳನ್ನು ಬೆಳೆಯಲಾಗ್ತಾ ಇತ್ತು. ಅದೇ ಪರಿಸ್ಥಿತಿಗೆ ಮಂಡ್ಯವನ್ನು ತಂದು ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಹುರುಳಿಕಾಳು ಬೇಯಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ, ಯಾವ ಉದ್ದೇಶಕ್ಕೆ? ಸರ್, ಏನು ಒಬ್ಬ ಮಾನ್ಯ ಮುಖ್ಯಮಂತ್ರಿ ಹಿಂಭಾಗ ಕೆಲವಾರು ವರ್ಷಗಳ ಹಿಂದೆ ನಿಮ್ಮ ಮಂಡ್ಯ ಜಿಲ್ಲೆನೇ ಹುರುಳಿಕಾಳು ಬಿತ್ತುವಂಗೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಆ ರೀತಿ ಇವತ್ತಿನ ಈಗಿನ ಮುಖ್ಯಮಂತ್ರಿಗಳು ಅದನ್ನ ಅರ್ಥ ಗ್ರಹಿಸ್ಕೊಂಡು ಏನೋ ಯಾವ ರೀತಿಯೋ ಗೊತ್ತಿಲ್ಲ. ನಮಗೆ ಈಗ ಏನು ಹೇಳಿದ್ರು, ಮಳೆ ಆಗುದೇ ಇಲ್ಲ, ನೀವು ಬೆಳೆ ಒಡ್ಲೇಬೇಡಿ ಅಂತ ಹೇಳಿದ್ರು. ನಮಗೆ ಈಗ ಕಷ್ಟಪಟ್ಟು KRS ಅಲ್ಲಿ 109 ಅಡಿ ನೀರು ತುಂಬಿತ್ತು. ಹೆಂಗೋ ಕಟ್ಟು ಪದ್ಧತಿಲಾರ ಭತ್ತ ಬೆಳ್ಕೋಬಹುದು ಅಂತ ನಾವು ಆಶಾದಾಯಕವಾಗಿದ್ದು ರೈತರು 12,000 ಕ್ಯೂಸೆಸ್ ನೀರನ್ನ ಕೊಡ್ಲೇಬೇಕು ಅಂತ ಆದೇಶ ಮಾಡಿದಾರ. ಅದ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಕ್ ಬರುವುದೇ ಇಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡುವಂಗೆ ಹೇಳ್ತೀವಿ ಸರ್. ಖಾಲಿ ಮಡಕೆ ಇಟ್ಕೊಂಡಿದ್ದೀರಾ? ಖಾಲಿ ಮಡಕೆ ರಾಜ್ಯಕ್ಕೆ ಹೊಸ ಭಾಗ್ಯ ಕೊಡಬೇಡಿ. ಖಾಲಿ ಮಡಕೆ ಭಾಗ್ಯ ಕೊಟ್ಟರೆ ಭಾಳ ಸಂಕಷ್ಟದಲ್ಲಿರ್ತಾರೆ ಜನ. ಈಗಾಗಲೇ ರೈತ ಆತ್ಮಹತ್ಯೆ ಅಂತ ನಮ್ಮ ಕನ್ನಡ ಸೇನೆ ಕಾರ್ಯಾಧ್ಯಕ್ಷನೇ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು. ಸಂಕಷ್ಟದಲ್ಲಿದ್ದಾರೆ. ಬೆಳೆದ ಬೆಳೆನೂ ಬೆಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿದ್ದೇವೆ. ರಾಜ್ಯ ಸರ್ಕಾರ ಭಾಳಷ್ಟು ಬದ್ಧತೆಯನ್ನು ವಹಿಸಬೇಕಾಗಿದೆ. ನಾವು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ನೀವು ಕರ್ನಾಟಕ ಬಂದ್ ಯಾಕೆ ಮಾಡ್ತಾ ಇದ್ದೀರಿ ಅಂತಾರೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಕಪಿನಿ ಜಲಾಶಯದಿಂದ 10 TMC ನೀರು ತಮಿಳುನಾಡಿಗೆ ಹೋಗಿತ್ತು. 10 TMC ನೀರಿದ್ದಿದ್ರೆ ರೈತರು ಈ ಸಂಕಷ್ಟದ ಸ್ಥಿತಿಗೆ ಬಹಳಷ್ಟು ಸಂಕಷ್ಟ ಸೂತ್ರ ಆಗ್ತಾ ಇತ್ತು. ಯಾಕೆ ನೀವು ಪ್ರಾಧಿಕಾರಗಳ ಆದೇಶಗಳ ನಂಬಿ ನೀರನ್ನು ಬಿಡ್ತಾ ಇದ್ದೀರಿ? ಯಾವುದೇ ಕಾರಣಕ್ಕೂ ಇಂತಹ ಆದೇಶಗಳಿಗೆ ನೀವು ಬಲಿಯಾಗದೆ ರಾಜ್ಯದ ಹಿತ ಕಾಪಾಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೆ ಒಂದಷ್ಟು ಹೋರಾಟಗಾರರು ಇಲ್ಲಿ ಹುರುಳಿಕಾಳನ್ನ ತಿಂತಾ ಇರ್ತಕ್ಕಂಥದ್ದು, ಅವ್ರನ್ನು ಕೂಡ ಮಾತನಾಡ್ಸೋಣ. ಸರ್, ಇವತ್ತು ನಮ್ಮ ರಾಜಕಾರಣಿಗಳಿಂದ ಮಂಡ್ಯ ಜಿಲ್ಲೆಗೆ ಹುಳ್ಳಿಯನ್ನು ತರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಹಾಗಾಗಿ ನಾವು ಹುರುಳಿಕಾಳನ್ನ ತಿಂದು ನಮ್ಮ ಜಿಲ್ಲೆಯ ಜನತೆಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಜವಾಬ್ದಾರಿಯಾಗಿ ನಡ್ಕೋದೇ ಇಲ್ಲ. ಈ ನಮ್ಮೆಲ್ಲರ ಜವಾಬ್ದಾರಿನೂ ಇದೆ. ಸೊ ಇದು ಹೋರಾಟಗಾರರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18.
ಮಂಡ್ಯದಲ್ಲಿ ಹೋರಾಟಗಾರರು ಬೈಕ್ ರ್ಯಾಲಿಯನ್ನ ಕೂಡ ಮಾಡಿದ್ರು. ಸಂಜೆ ವೃತ್ತದಿಂದ ಆರಂಭವಾದಂಥ ಬೈಕ್ ರ್ಯಾಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಮೂಲಕ ಪ್ರತಿಭಟನಾಕಾರರು ಸಾಗ್ತಾ ಹೋದ್ರು. ಬೈಕ್ ರ್ಯಾಲಿಯನ್ನ ಮಾಡಲಾಯಿತು. ಕಲ್ಲಹಳ್ಳಿ, ಪೇಟೆ ಬೀದಿ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿಯನ್ನ ಮಾಡಲಾಯಿತು. ರ್ಯಾಲಿ ಉದ್ದಕ್ಕೂ ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ರು ಹೋರಾಟಗಾರರು. ಮಂಡ್ಯದಲ್ಲಿ ಮುಂದುವರೆದಿರುವಂಥದ್ದು ಕಾವೇರಿ ಹೋರಾಟ. ಹೂ ನೀಡಿ ಬಂದ್ಗೆ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಳ್ಳಾಯಿತು. ವರ್ತಕರಿಗೆ ಹೂ ನೀಡ್ತಾ ಇರುವಂಥದ್ದು ಹೋರಾಟಗಾರರು. ನೀವು ಕೂಡ ಬೆಂಬಲ ಕೊಡಿ ಅಂತೆಲ್ಲ ಕೇಳಿಕೊಂಡ್ರು. ಹೂ ಕೊಟ್ಟು ಅಂಗಡಿ ಬಾಗಿಲನ್ನು ಮುಚ್ಚುವಂತೆ ಮನವಿ ಮಾಡಿದ್ರು. ವಿವಿ ರೋಡ್ ಮಹಾವೀರ ವೃತ್ತದಲ್ಲಿ ಹೂವನ್ನು ಕೊಟ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರತಿಭಟನಾಕಾರರು. ಇದು ಮಂಡ್ಯದ ಪರಿಸ್ಥಿತಿ. ಮಂಡ್ಯ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ KRS ವಾಟರ್. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಇವತ್ತು ಮಂಡ್ಯದಲ್ಲಿ ಹೇಗಿದೆ ಕರ್ನಾಟಕ ಬಂದ್ ಕಾವು? ಯಾವ ರೀತಿಯ ಪ್ರತಿಭಟನೆ ಮಾಡಲಾಗ್ತಾ ಇದೆ, ಬೆಂಬಲ ವ್ಯಕ್ತವಾಗ್ತಾ ಇದೆ? ಖಂಡಿತ ಪೃಥ್ವಿ, ಇವತ್ತು ಕೂಡ ಅಂದ್ರೆ ಮಂಡ್ಯ ಬಂದ್ ಅಂದ್ರೆ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಮಂಡ್ಯ ಬಂದ್ ಯಾಕೆಂದ್ರೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬೆಳಗಿನಿಂದಲೂ ಮುಚ್ಚಿದ್ವು. ಜೊತೆಗೆ ಸಾಕಷ್ಟು ಹೋರಾಟಗಾರರು ಹೋರಾಟವನ್ನ ಮಾಡಿದ್ರು. ಮಂಡ್ಯದ ಸಂಜೆಯ ವೃತ್ತದಲ್ಲಿ ಸಾಕಷ್ಟು ಅಂದ್ರೆ ಹೆದ್ದಾರಿ ತಡೆಗಳನ್ನ ಮಾಡಿದ್ರು. ಆದ್ರೆ KSRTC ಬಸ್, ಆಟೋಗಳು ರಸ್ತೆಗೆ ಇಳಿದು ಎಂದಿನಂತೆ ಓಡಾಟವನ್ನ ಮಾಡಿದ್ರೆ, ಜೊತೆಗೆ ಶಾಲಾ ಕಾಲೇಜುಗಳು ಎಂದಿನಂತೆ ತೆರೆದಿರುವಂಥದ್ದು. ಇದ್ರ ಜೊತೆಗೆ ಹೋರಾಟಗಾರರು ಬೆಳಗಿನಿಂದಲೂ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು, ಬೈಕ್ ರ್ಯಾಲಿಗಳನ್ನು ಮಾಡಿದ್ರು. ಇದ್ರ ಜೊತೆಗೆ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಹಾಗೆ ಒಂದಷ್ಟು ಹೋರಾಟಗಾರರು ಇಲ್ಲಿದ್ದಾರೆ. ಪೃಥ್ವಿ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಮಂಡ್ಯದಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೆದವು. ನೀವು ಬಂದಿದ್ದೀರಾ, ಏನು ಹೇಳ್ತೀರಿ ಸರ್? ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕಾವೇರಿಗೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ. ಮಂಡ್ಯದಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ಬಂದ್, ಮಂಡ್ಯ ಜಿಲ್ಲೆ ಬಂದಾಗಿದೆ. ಇವತ್ತು ಇಂಥ ಬಂದ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿದ್ವಿ. ಇವತ್ತಿನ ರಾಜ್ಯ ಸರ್ಕಾರ ಇವತ್ತು ಕೂಡಲೇ ಕಾವೇರಿ ನಿರ್ವಹಣಾ ಮಂಡಳಿ ಇರ್ಬೋದು, ಪ್ರಾಧಿಕಾರದಲ್ಲಿ ಸಮರ್ಥವಾಗಿ ವಾದ ಮಾಡುವಂಥ ವಕೀಲ ತಂಡವನ್ನು ನೇಮಿಸಬೇಕು. ಸುಪ್ರೀಂ ಕೋರ್ಟ್ನಲ್ಲೂ ವಕೀಲ ತಂಡವನ್ನು ನೇಮಿಸಬೇಕು. ನಮಗೆ ಪದೇ ಪದೇ ಹಿನ್ನಡೆ ಆಯ್ತಿದೆ. ಇದು ಕಾರಣ ಏನು ಅನ್ನೋದನ್ನ ಹುಡುಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾಯಿದ್ವಿ. ಮತ್ತು ಬೆಂಗಳೂರು ನಗರ ಸುತ್ತಮುತ್ತಲಿನಲ್ಲಿ ಕನ್ನಡದ ಹೋರಾಟಗಾರರನ್ನು ಬಂಧಿಸುವಂಥ ಕೆಲಸವನ್ನು ನಿನ್ನೆ ರಾತ್ರಿಯಿಂದ ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವ್ರನ್ನ ಮನೆಯಲ್ಲೇ ವಶಕ್ಕೆ ಪಡ್ತಿದ್ದಾರೆ. ನಮ್ಮ ಕನ್ನಡ ಸೇನೆ ಕಾರ್ಯಕರ್ತಗಳನ್ನ, ಪದಾಧಿಕಾರಿಗಳನ್ನ ಮನೆಯಲ್ಲಿ ವಶಕ್ಕೆ ಪಡ್ತಿದ್ದಾರೆ. ಇದನ್ನು ಖಂಡಿಸ್ತಾ ಹೋರಾಟಗಾರರನ್ನ ಅತಿಕ್ರಮದ ಚಳುವಳಿನ ಮಾಡಬಾರ್ದು. ಇವತ್ತು ಕಾವೇರಿ ನದಿಗಾಗಿ, ಕಾವೇರಿ ಜೀವಕ್ಕಾಗಿ ಉಳಿಸುವಂಥ ಕೆಲಸದಲ್ಲಿ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಕರ್ನಾಟಕ ಸರ್ಕಾರ ರೈತರ ಪರವಾಗಿ, ಹೋರಾಟದ ಪರವಾಗಿ ಧ್ವನಿನೇ ಎತ್ತಬೇಕು. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೆ ನೀರನ್ನು ಬಿಡಬಾರ್ದು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಭಾಗಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ಕರ್ನಾಟಕದ ಜನತೆ ನ್ಯಾಯವನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹಾಗೆ KT ಶ್ರೀಕಂಠೇಗೌಡರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಇವತ್ತು ಬಂದು ಕರೆ ಕೊಟ್ಟಿರುವಂಥದ್ದು, ಹಾಗೆ ಹೋರಾಟ ಕೂಡ ಬೆಳಗ್ಗೆ ನಡೀತಾ ಇದೆ. ಕಾವೇರಿಗೆ ಮತ್ತು ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರನ ಕಂಡುಕೊಳ್ಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹಿಸ್ತೇವೆ. ಮೇಕೆದಾಟು ನಿರ್ಮಾಣ ಒಂದು ಕಡೆ ಆಗಬೇಕು, ಮತ್ತೊಂದು ಕಡೆ ಸಂಕಷ್ಟ ಸೂತ್ರವನ್ನು ರೂಪಿಸ್ತಕ್ಕಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ಮತ್ತು ಪ್ರಾಧಿಕಾರ ಮತ್ತು ನಿರ್ವಹಣಾ ಮಂಡಳಿ ಮುಂದೆ ಒತ್ತಡವನ್ನು ನಮ್ಮ ರಾಜ್ಯ ಸರ್ಕಾರ ಹಾಕಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಜೊತೆಗೆ ನಮ್ಮ ರಾಜ್ಯದ ರೈತರ ಬೆಳೆಗಳಿಗೆ ನೀರನ್ನು ಹರಿಸದೆ ತಮಿಳುನಾಡಿಗೆ ಹರಿಸಿರ್ತಕ್ಕಂಥದ್ದು ಈ ಸರ್ಕಾರದ ನೀಚ ತೀರ್ಮಾನ. ಮೊದಲು ನಮ್ಮ ಬೆಳೆಗಳನ್ನು, ಒಣಗ್ತಾ ಇರ್ತಕ್ಕಂಥ ಬೆಳೆಗಳನ್ನು ಉಳಿಸುವ ಕೆಲಸವನ್ನು ನೀವು ಮಾಡಿ, ಕೆರೆ ಕಟ್ಟೆಗಳಿಗೆ ನೀರನ್ನು ಹರಿಸಿ, ಆಮೇಲೆ ಬೇರೆ ವಿಚಾರ. ಇವತ್ತು ತಮಿಳುನಾಡಿನ 3ನೇ ಬೆಳೆ ಕುರುವೈಗೆ ನೀರು ಕೊಡುವ ನಿಮ್ಮ ನಿರ್ಧಾರ, ನಮ್ಮ ಬೆಳೆಗಳನ್ನ ಉಳಿಸ್ತಕ್ಕಂಥ ನಿಮ್ಮ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಈ ಸರ್ಕಾರ ಇಲ್ಲಿವರೆಗೂ ಇನ್ನೂ ICC ಕಮಿಟಿ ಮೀಟಿಂಗನ್ನೇ ಮಾಡಲಿಲ್ಲ. ಕಾವೇರಿಯ ಮೇಲುಸ್ತುವಾರಿ ಸಮಿತಿ ಏನು ಕನ್ನಂಬಾಡಿ ಕಟ್ಟೆದಿದೆ ಅದರ ಸಭೆನೇ ನೀವು ಮಾಡಲಿಲ್ಲ. ನಮ್ಮ ಬೆಳೆಗಳೆಲ್ಲ ಒಣಗೇ ಹೋದ್ವು. ಮತ್ತು ನಮಗೆ ಓಲಿ ಬರ ಘೋಷಣೆ ಮಾಡಿದ್ರಿ, ಪರಿಹಾರವನ್ನು ಕೊಡಲಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಇವತ್ತು ಬಂದ್ ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಸರಿ ಮಾಡ್ತಾ ಇದ್ದೇವೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶ. ಸೊ ಪೃಥ್ವಿ, ಇದು ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಹೋರಾಟದ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು ಅನ್ನುವಂಥ ಆಗ್ರಹಗಳನ್ನ ಮಾಡ್ತಾ ಇರುವಂಥದ್ದು. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಮೈಸೂರಿನಲ್ಲಿ ಕಾವೇರಿಗಾಗಿ ಮುಂದುವರೆದಿರುವಂತದ್ದು ಪ್ರತಿಭಟನೆ. ಕನ್ನಡ ಚಳುವಳಿಗಾರರ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಕಾಡಾ ಕಚೇರಿ ಮುಂಭಾಗ ಪೊರಕೆ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಯಿತು. ತಮಿಳುನಾಡು ಸಿಎಂ ಸೇರಿದಂತೆ ಹಲವರ ಭಾವಚಿತ್ರಕ್ಕೆ ಪೊರಕೆಯಿಂದ ಹೊಡೆಯಲಾಗಿದೆ ಹಾಗೂ ರೈತರಿಂದ ಅಗ್ರಹಾರದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಯಿತು.